ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಹುಟ್ಟಲೇ ಪಾಲು ಸಿಗುತ್ತಾ ಎನ್ನುವ ಪ್ರಶ್ನೆ ನಿಮ್ಮಲ್ಲಿರ್ಬೋದು. ಹಾಗಿದ್ರೆ ಈ ಬಗ್ಗೆ ಕಾನೂನು ಏನು ಹೇಳುತ್ತೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮನೆಯಲ್ಲಿ ಆಸ್ತಿ ಹಂಚಿಕೆ ಅಂದಾಕ್ಷಣ ಅಣ್ಣ ತಮ್ಮಂದಿರ ನಡುವೆ ಅಥವಾ ಪೋಷಕರ ನಡುವೆ ಮನಸ್ತಾಪ ಶುರುವಾಗುವುದು ಸಾಮಾನ್ಯ. ತನ್ನ ತಂದೆ ಆಸ್ತಿಯನ್ನು ಮಾಡ್ತಾ ಇದ್ದಾರೆ, ನನಗೂ ಪಾಲು ಸಿಗಲ್ವಾ ಅಂತೇಳಿ ಹಲವು ಮಕ್ಕಳಲ್ಲಿ ಈ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಿದ್ರೆ ಪೂರ್ವಜರ ಆಸ್ತಿ ಅಂತ ಹೇಳಿದ್ರೆ ಏನು? ನಿಮ್ಮ ತಂದೆ, ಅಜ್ಜ ಅಥವಾ ಮುತ್ತಜ್ಜರಿಂದ ವಂಶ ಪಾರಂಪರ್ಯವಾಗಿ ಬಂದ ಆಸ್ತಿಯನ್ನ ಪೂರ್ವಜರ ಆಸ್ತಿ ಅಂತ ಹೇಳಲಾಗುತ್ತೆ. ಈ ಆಸ್ತಿಯಲ್ಲಿ ಮಕ್ಕಳಿಗೆ ವಿಶೇಷ ಅಧಿಕಾರವಿದೆ. ಮೊದಲನೇದಾಗಿ ಹುಟ್ಟಿನಿಂದಲೇ ಹಕ್ಕು, ಅಂದರೆ ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಅಥವಾ ಜನಿಸಿದ ಕ್ಷಣದಿಂದಲೇ ಪಿತ್ರಾರ್ಜಿತ ಆಸ್ತಿಗೆ ವಾರಸುದಾರನಾಗ್ತಾನೆ. ಇನ್ನು ಹೆಣ್ಮಕ್ಳಿಗೂ ಕೂಡ ಸಮಾನ ಅವಕಾಶ ಇದೆ. 2005ರ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಗಂಡು ಮಕ್ಕಳಂತೆ ಹೆಣ್ಮಕ್ಳಿಗೂ ಕೂಡ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ. ತಂದೆ ಬದುಕಿದ್ರು ಇಲ್ಲದಿದ್ರು ಮಗಳು ತನ್ನ ಪಾಲನ್ನು ಕೇಳ್ಬೋದು. ಅದೇ ರೀತಿ ಸ್ವಯಮಾರ್ಜಿತ ಆಸ್ತಿ, ಇದು ತಂದೆ ತನ್ನ ಸ್ವಂತ ಕಷ್ಟದಿಂದ ಗಳಿಸಿದಂತಹ ಆಸ್ತಿ. ಇಲ್ಲಿ ಮಕ್ಕಳ ಹಕ್ಕು ನಡೆಯುವುದಿಲ್ಲ. ತಂದೆ ಇದನ್ನು ಮಗನಿಂದಾದರೂ ಕೊಡ್ಬೋದು ಅಥವಾ ದಾನವನ್ನಾದರೂ ಕೂಡ ಮಾಡ್ಬೋದು. ಅದೇ ರೀತಿ ಹೀಗೆ ಆಸ್ತಿಯ ಪಾಲು ಕೂಡ ಹಂಚಿಕೆ ಆಗ್ತಾ ಇರುವಂಥದ್ದು. ಆದರೆ ಆಸ್ತಿ ಹಂಚಿಕೆ ಸಮಯದಲ್ಲಿ ಬರೀ ಬಾಯಿ ಮಾತಿನ ಒಪ್ಪಂದಕ್ಕೆ ನೀವು ಮರಳಾಗಬೇಡಿ. ಪಿತ್ರಾರ್ಜಿತ ಆಸ್ತಿಯಾಗಿದ್ದರೆ ನಿಮ್ಮ ಹೆಸರಿಗೆ ಖಾತಾ ಬದಲಾಗಿದೆಯಾ ಅಥವಾ ಪಹಣಿಯಲ್ಲಿ ನಿಮ್ಮ ಹಕ್ಕು ನಮ್ಮದಾಗಿದೆ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ. ಆಸ್ತಿ ವಿವಾದವಿದ್ದರೆ ತಕ್ಷಣ ಸ್ಥಳೀಯ ನೋಂದಣಿ ಕಚೇರಿಯಲ್ಲಿ ಪರಿಶೀಲನೆ ಮಾಡುವುದು ಕೂಡ ಉತ್ತಮವಾಗಿರುತ್ತೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.